ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಕೂದಲು ಚೆನ್ನಾಗಿ ಸೊಂಪಾಗಿ ಬೆಳೆಯೋದಕ್ಕೆ ಅಥವಾ ಉದುರಿರೋ ಅಂತಹ ಕೂದಲು ಮತ್ತೆ ವಾಪಸ್ ಬೆಳೆಯೋದಕ್ಕೆ ಯೂಸ್ ಆಗುವಂತಹ ರೋಸ್ಮೆರಿ ಎಣ್ಣೆನ ಮನೆಯಲ್ಲೇ ಯಾವುದೇ ರೀತಿ ಕೆಮಿಕಲ್ ಬಳಸದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆನ್ಲೈನಲ್ಲಿ ರೋಸ್ಮೆರಿ ಎಲೆಗಳನ್ನು ತರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಕಲೋಂಜಿ ಅಂತ ಸಿಗುತ್ತೆ, ಅಂದರೆ ಅದನ್ನು ಕರಿಜೀರಿಗೆ ಅಂತ ಕೂಡ ಕರೀತಾರೆ. ಇದನ್ನು ತಗೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ನಷ್ಟು ಕರಿಜೀರಿಗೆ ತೊಗೊಂಡ್ರೆ, ಒಂದು 2 ಸ್ಪೂನ್ನಷ್ಟು ಮೆಂತೆ ಕಾಳನ್ನ ತೊಗೊಂಡಿದ್ದೀನಿ. ಮತ್ತು ಒಂದು 2 ಸ್ಪೂನ್ನಷ್ಟು ರೋಸ್ಮೆರಿ ಎಲೆಗಳನ್ನು ತೊಗೊಳ್ತಾ ಇದ್ದೀನಿ. ಈಗ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡ್ಮೇಲೆ ಒಂದು 2 ಸ್ಪೂನ್ನಷ್ಟು ನಾನು ಈ ಪೌಡರ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದರಿಂದ ನಾನು ವಾಟರ್ ಸ್ಪ್ರೇ ಹೇಗೆ ಮಾಡ್ಕೊಳ್ಳೋದು ರೋಸ್ಮೆರಿದು ಅಂತ ಹೇಳಿ ತೋರಿಸ್ತೀನಿ. ಈಗ ಈ ಪುಡಿ ಆಗಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ರೋಸ್ಮೆರಿ ಆಗಿರ್ಬೋದು, ಮೆಂತೆ ಆಗಿರ್ಬೋದು ಮತ್ತು ಕಲೋಂಜಿ ಆಗಿರ್ಬೋದು, ಇದಿಷ್ಟು ಕೂಡ ಕೂದಲು ಬೆಳವಣಿಗೆಗೆ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ. ನೆಕ್ಸ್ಟ್ ಈಗ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗಾಣದಲ್ಲಿ ಮಾಡಿಸಿರುವಂತಹ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನೆಕ್ಸ್ಟು ಹರಳೆಣ್ಣೆ, ಕ್ಯಾಸ್ಟ್ರ್ ಆಯಿಲ್ನ ಕೂಡ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಎಷ್ಟು ತೊಗೊಂಡಿರ್ತೀವೋ ಅದರಲ್ಲಿ ಒಂದು ಅರ್ಧ ಕ್ವಾಂಟಿಟಿ ಎಷ್ಟು ತೊಗೊಂಡ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಅಗಸೆ ಎಣ್ಣೆನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಗೋಷ್ಟು ಅಗಸೆ ಎಣ್ಣೆ ತೊಗೊಂಡ್ರೆ ಒಂದು 3ರಿಂದ 4 ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾನೀಗ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಸಣ್ಣ ಉರಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಕುದಿಸ್ಬೇಕು. ರೋಸ್ಮೆರಿ ಎಣ್ಣೆನ ನಾವು ವಾರಕ್ಕೆ 1 ಅಥವಾ 2 ದಿವಸ ಹಚ್ಕೊಳ್ಬೋದು. ಮತ್ತು ಇದನ್ನು ನಾವು ಈ ರೀತಿ ವಾರಕ್ಕೆ 1-2 ಸಲ ಹಚ್ಚೋದ್ರಿಂದ ನಮಗೇನಾದರೂ ಕೂದಲೆಲ್ಲ ಉದುರಿ ನೆತ್ತಿ ಎಲ್ಲ ಕಾಣಿಸ್ತಾ ಇತ್ತು ಅಂದರೆ ಮತ್ತೆ ಹೊಸ ಕೂದಲು ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ. ಇದು ಅಧ್ಯಯನಗಳಲ್ಲೂ ಕೂಡ ಪ್ರೂವ್ ಆಗಿದೆ ಕೂಡ. ತಲೆಯಲ್ಲಿ ಹೊಟ್ಟಾಗಿ ಏನೋ ತುರಿಕೆ ಆಗ್ತಾ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಕೂದಲಿನ ಬಣ್ಣ ಮತ್ತು ಹೊಳಪನ್ನು ಕೂಡ ಹೆಚ್ಚಿಸುತ್ತೆ. ಜೊತೆಗೆ ಇದು ಫ್ರೀಸ್ ಆಗ್ತಿದ್ರೆ ನಿಮ್ಮ ಹೇರು, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನೀವು ಹೊರಗಡೆ ಎಲ್ಲ ಹೋದಾಗ ಬಿಸಿಲಿಂದ ಕೂದಲು ಹಾಳಾಗ್ದಲೇ ಇರೋ ಹಾಗೆ ಮಾಲಿನ್ಯದಿಂದ ಕೂಡ ಹಾಳಾಗ್ದಲೇ ಇರೋ ಹಾಗೆ ನಿಮ್ಮ ಕೂದಲನ್ನು ರಕ್ಷಿಸುತ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ. ಈಗ ಆಫ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಎಣ್ಣೆ ಮಾಡಾದಮೇಲೆ 24 ಗಂಟೆ ನಾವು ಇದನ್ನು ಹಾಗೆ ಬಿಟ್ಬಿಡಬೇಕು. ಈಗ ಇದನ್ನು ಸೋಸಿ ಇಟ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ರೋಸ್ಮೆರಿ ಒಂದೇ ಅಲ್ಲ, ಮೆಂತೆ ಮತ್ತು ಕಲೋಂಜಿ ಕೂಡ ಬಳಸಿದ್ದೀವಿ. ಇದು ಕೂಡ ಅಷ್ಟೇ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೂದಲು ಉದುರುತ್ತಾ ಇದ್ದರೆ, ಡ್ಯಾಂಡ್ರಫ್ ಆಗಿದ್ರೆ ಅದಕ್ಕೆ ಕೂಡ ನಾವು ಮೆಂತೆ ಕಲೋಂಜಿನ ಸೇರಿಸಿ ಬಳಸೋದ್ರಿಂದ ಕೂದಲು ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಹಾಗೆ ಕೂದಲು ಉದುರೋದು ಕೂಡ ಸ್ಟಾಪ್ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟು ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆ ಮಾಡುವಾಗಲೇ ಹಾಕ್ಕೊಳ್ಬಾರ್ದು, ಇದನ್ನು ನಂತರದಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಾವಿಲ್ಲಿ ಬಾದಾಮಿ ಎಣ್ಣೆ ಕೂಡ ಬೇಕಿದ್ದರೆ ಈ ಟೈಮ್ನಲ್ಲಿ 1-2 ಸ್ಪೂನ್ನಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಎಲ್ಲ ಹಾಕ್ಕೊಂಡಾಯ್ತು. ನಾನಿಲ್ಲಿ ಒಂದು 6 ಕ್ಯಾಪ್ಸೂಲ್ಸ್ನ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ರೋಸ್ಮೆರಿ ಎಲೆಗಳನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ರೋಸ್ಮೆರಿ ಎಣ್ಣೆ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಒಂದು 2 ಸ್ಪೂನ್ನಷ್ಟು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಲು ಚೆನ್ನಾಗಿದ್ದರೆ ನಾವು ಇದನ್ನು ಬಿಸಿಲಲ್ಲಿ ಇಟ್ಟುಬಿಟ್ಟು 1-2 ದಿವಸ ಮೇಲ್ಗಡೆ ಕಾಟನ್ ಬಟ್ಟೆ ಕಟ್ಟಿ ಬಿಸಿಲಲ್ಲಿ ಇಡಬೇಕಾಗತ್ತೆ. ನಂತರ ಇದನ್ನು ನಾವು ಬಳಸ್ಬೋದು. ಬಟ್ ಈಗ ಬಿಸಿಲಿಲ್ಲ, ಮಳೆಗಾಲ ಆಗಿರೋದ್ರಿಂದ ನಾನಿಲ್ಲಿ ಡಬಲ್ ಬಾಯ್ಲಿಂಗ್ ಮೆಥಡ್ ಬಳಸ್ಕೊಂಡು ನಾನು ಇದನ್ನು ಮತ್ತೆ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಎಲ್ಲ ನಾನು ನಂತರ ಹಾಕಿದ್ದೀನಿ. ಮತ್ತು ರೋಸ್ಮೆರಿ ಎಲೆಗಳನ್ನು ಕೂಡ ಹಾಕಿರೋದ್ರಿಂದ ಡಬಲ್ ಬಾಯ್ಲ್ ಮೆಥಡಲ್ಲಿ ಇದನ್ನು ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕ್ಕೆ ಇಟ್ಟು ಅದ್ರ ಮೇಲೆ ಎಣ್ಣೆ ಏನು ಹಾಕಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟು ಎಣ್ಣೆ ಸ್ವಲ್ಪ ಬಿಸಿ ಆದರೂ ಸಾಕು. ಈ ರೋಸ್ಮೆರಿ ಎಲೆ ಮತ್ತು ವಿಟಮಿನ್ ಇ ಕ್ಯಾಪ್ಸೂಲ್ಸು ಅದೇನು ಎಣ್ಣೆ ಹಾಕಿದ್ವಲ್ಲ ಅದಷ್ಟು ಅಂಶನೂ ನಾವೇನು ಎಣ್ಣೆ ಮಾಡಿದ್ವಲ್ಲ ಅದು ಎಳ್ಕೊಳೋದಕ್ಕೆ ಸಹಾಯ ಆಗಲಿ ಅಂತ ಈ ಡಬಲ್ ಬಾಯ್ಲ್ ಮೆಥಡ್ ಮಾಡ್ತಾ ಇರೋದು. ನಿಮಗೇನಾದರೂ ತುಂಬ ಕೂದಲು ಉದುರುತ್ತಾ ಇದ್ದರೆ ವಾರಕ್ಕೆ 1-2 ಸಲನಾದರೂ ಎಣ್ಣೆ ರಾತ್ರಿ ಟೈಮ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ಬೆಳಗ್ಗೆ ತಲೆ ಸ್ನಾನ ಮಾಡಿ. ಶಾಂಪೂನು ಕೂಡ ಅಷ್ಟೇ, ಯಾವುದಾದ್ರೂ ಆಯುರ್ವೇದಿಕ್ ಶಾಂಪೂಗಳನ್ನು ಬಳಸೋದು ಉತ್ತಮ. ಇಲ್ಲ ಅಂದರೆ ಮನೆಯಲ್ಲೇ ಶಾಂಪೂನ ತಯಾರಿ ಮಾಡಿಕೊಂಡು ಅದನ್ನು ಬಳಸ್ಬೋದು. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಕಂಪ್ಲೀಟ್ ತಣ್ಣಗಾದಮೇಲೆ ನಾನು ಬೇರೆ ಒಂದು ಬಾಟಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ರೋಸ್ಮೆರಿ ಎಣ್ಣೆ ರೆಡಿಯಾಗಿದೆ. ನಾವಿದನ್ನು ಒಂದು 2ರಿಂದ 3 ತಿಂಗಳು ಇಟ್ಟುಬಿಟ್ಟು ಬಳಸಬಹುದು. ಈ ಎಣ್ಣೆ ತುಂಬಾ ಪ್ರಯೋಜನಕಾರಿ, ಮಿಸ್ ಮಾಡದೆ ಟ್ರೈ ಮಾಡಿ. ಈಗ ನೆಕ್ಸ್ಟ್ ನಾನು
ವಾಟರ್ ಸ್ಪ್ರೇ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು 2 ಸ್ಪೂನ್ನಷ್ಟು ನಾನು ಪೌಡ್ರ್ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕಿಬಿಟ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1.25 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕು. 1 ಲೋಟ ಆಗಲ್ಲಿವರೆಗೆ ಕುದಿಸ್ಬೇಕು. 1.25 ಲೋಟ ನೀರು ಹಾಕಿದ್ದೀನಿ. ಅರ್ಧ ಲೋಟ ನೀರು ಇಂಗಲ್ಲಿವರೆಗೆ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನಾವು ಈ ರೀತಿ ಪುಡಿ ಮಾಡ್ಕೊಳಕ್ಕಾಗಲ್ಲ ಅನ್ನೋದಾದರೆ ನೀವು ಹಾಗೆ ಮೆಂತ್ಯ ಮತ್ತು ಕಲೋಂಜಿ ಹಾಗೆ ರೋಸ್ಮೆರಿ ಇದಿಷ್ಟನ್ನು ಹಾಗೆ ಕೂಡ ಹಾಕಿ ಚೆನ್ನಾಗಿ ಕುದಿಸಿ ನಂತರ ಸೋಸಿ ಕೂಡ ಬಳಸಬಹುದು. ಈಗ ಚೆನ್ನಾಗಿ ಕುದೀತಾ ಇದೆ. ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸಣ್ಣ ಉರಿ ಅಲ್ಲೇ ಇಡಬೇಕಾಗತ್ತೆ, ಇಲ್ಲಾಂದರೆ ಉಕ್ಕು ಬಿಡುತ್ತೆ ನೀರು. ವಾರಕ್ಕೆ 2 ಸಲ ಎಣ್ಣೆ ಹಚ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅನ್ನೋರು 1 ಸಲ ಎಣ್ಣೆ ಹಚ್ಕೊಂಡು ಇನ್ನೊಂದು ಸಲ ವಾಟರ್ ಸ್ಪ್ರೇ ಕೂಡ ಮಾಡ್ಕೊಳ್ಬೋದು. ತಲೆ ಸ್ನಾನ ಮಾಡೋದಕ್ಕೂ 1 ಅವರ್ ಮುಂಚೆ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಬಟ್ ನಾವು ಸ್ಪ್ರೇ ಬಾಟ್ಲಿಗೆ ಹಾಕಿದ್ಮೇಲೆ ಫ್ರಿಜ್ನಲ್ಲಿ ಇಡಲೇಬೇಕಾಗತ್ತೆ. ಈಗ 1 ಲೋಟಕ್ಕೆ ಬಂದಿದೆ. ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಟ್ಟಿದ್ದೀನಿ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಸೋಸ್ಬಿಟ್ಟು ಇದನ್ನು ಬಳಸ್ಕೊಳ್ಬೋದು. ನಾನೀಗ 1 ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಸೋಸಿದ್ದೇನು ಉಳಿಯುತ್ತಲ್ಲ ಇದನ್ನು ನೀವು ಹೇರ್ ಪ್ಯಾಕ್ ಏನಾದರೂ ಮಾಡ್ಕೊಳ್ಳೋದಾದರೆ ಅಥವಾ ಮೆಹಂದಿ ಪ್ಯಾಕ್ ಏನಾದರೂ ಮಾಡ್ಕೊಳ್ಳೋದಾದರೆ ಅದಕ್ಕೆ ಬಳಸ್ಕೊಳ್ಬೋದು. ನಾವಿಲ್ಲಿ ಬಳಸಿರೋ ಅಂತಹ ಎಲ್ಲ ಸಾಮಗ್ರಿಗಳು ಕೂಡ ಕೂದಲಿನ ಆರೈಕೆಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾನೀಗ ಇದನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ 1 ವಾರಗಳ ಕಾಲ ಇದನ್ನು ಬಳಸ್ಕೊಳ್ಬಹುದು. ನಾವು ಬೇಕು ಅಂದಾಗ 1 ಅವರ್ ಮುಂಚೆ ಫ್ರಿಜ್ಜಿಂದ ತೆಗೆದಿಟ್ಕೊಂಡು ಕೂದಲಿಗೆ ಸ್ಪ್ರೇ ಮಾಡಿಕೊಂಡು 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ನಿಮ್ಮ ಕೂದಲು ಆರೋಗ್ಯಕರವಾಗಿ ಬೆಳೆಯುತ್ತೆ. ನೀವು ಕೂಡ ಈ ಮನೆ ಮದ್ದನ್ನು ಟ್ರೈ ಮಾಡಿ ನಿಮ್ಮ ಕೂದಲಿನ ಆರೈಕೆ ಮಾಡ್ಕೊಳ್ಳಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.